Mercy Demon. ಹಾಯ್ ಮಕ್ಕಳೇ, ನಾನು ಮರ್ಸಿ. ನಮ್ಮ ಮನರಂಜನೆಯ ತರಗತಿಗೆ ಸುಸ್ವಾಗತ. ಒಂದು ಅದ್ಭುತ ಪಾಠವನ್ನು ಹೊಂದಿರುವ ರೋಮಾಂಚಕ ಕಥೆಯಿಂದ ಪ್ರಾರಂಭಿಸೋಣ. Little Red Riding Hood. ಒಂದಾನೊಂದು ಕಾಲದಲ್ಲಿ ಕಾಡಿನ ಸಮೀಪವಿರುವ ಹಳ್ಳಿಯಲ್ಲಿ ಒಬ್ಬ ಮುದ್ದಾದ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಎಲ್ಲರಿಗೂ ಪ್ರೀತಿ ಪಾತ್ರಳಾಗಿದ್ದಳು. ಅವಳ ಅಜ್ಜಿ ಕೆಂಪು ಶಾಲ್ ಮಾಡಿದ್ದರು. ಅವಳು ಅದನ್ನು ಆಗಾಗ್ಗೆ ಧರಿಸುತ್ತಿದ್ದಳು. ಎಲ್ಲರೂ ಅವಳನ್ನು ಲಿಟಲ್ ರೆಡ್ ರೈಡಿಂಗ್ ಹುಡ್ ಎಂದು ಕರೆಯುತ್ತಾರೆ. ಒಂದು ದಿನ ಲಿಟಲ್ ರೆಡ್ ರೈಡಿಂಗ್ ಹುಡ್ ಅವರ ತಾಯಿಯು ತನ್ನ ಅಜ್ಜಿಗೆ ಸಿಹಿತಿಂಡಿಗಳ ಬುಟ್ಟಿಯನ್ನು ತೆಗೆದುಕೊಳ್ಳಲು ಕೇಳಿದರು. ಅಪರಿಚಿತರೊಂದಿಗೆ ಮಾತನಾಡಬೇಡ ಮತ್ತು ದಾರಿಯಲ್ಲಿ ಅಡ್ಡಾಡಬೇಡ ಎಂದು ತಾಯಿ ಎಚ್ಚರಿಸುತ್ತಾರೆ. ಲಿಟಲ್ ರೆಡ್ ರೈಡಿಂಗ್ ಹುಡ್ ಜಾಗರೂಕರಾಗಿರಿ, ಹೊರಡುವುದಾಗಿ ಭರವಸೆ ನೀಡುತ್ತಾಳೆ. ಅವಳು ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಲಿಟಲ್ ರೆಡ್ ರೈಡಿಂಗ್ ಹುಡ್ ಮೋಸದ ತೋಳವನ್ನು ಭೇಟಿಯಾದಳು. ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ತೋಳ ಅವಳನ್ನು ಕೇಳಿತು. ಅಮ್ಮನ ಎಚ್ಚರಿಕೆಯನ್ನು ಮರೆತು ಕಾಡಿನ ಇನ್ನೊಂದು ಬದಿಯ ಮನೆಯಲ್ಲಿ ವಾಸಿಸುವ ನನ್ನ ಅಜ್ಜಿಯನ್ನು ಭೇಟಿ ಮಾಡಲು ಹೋಗುತ್ತೇನೆ ಎಂದು ಉತ್ತರಿಸಿದಳು. ಅವಕಾಶವನ್ನು ಗ್ರಹಿಸಿದ ತೋಳವು ತನ್ನ ಅಜ್ಜಿಗೆ ಕೆಲವು ಹೂವುಗಳನ್ನು ಆರಿಸಲು ಸೂಚಿಸಿತು ಮತ್ತು ಅಜ್ಜಿಯ ಮನೆಗೆ ಓಡಿತು. ತೋಳವು ಮೊದಲು ಕಾಟೇಜ್ ಅನ್ನು ತಲುಪಿತು ಮತ್ತು ಲಿಟಲ್ ರೆಡ್ ರೈಡಿಂಗ್ ಹುಡ್ ಎಂದು ಧ್ವನಿಸುವಂತೆ ತನ್ನ ಧ್ವನಿಯನ್ನು ಮರೆಮಾಚಿತು. ಅವನು ಮನೆಗೆ ಪ್ರವೇಶಿಸುತ್ತಿದ್ದಂತೆ ತೋಳ ಅಜ್ಜಿಯ ಮೇಲೆ ಹೊಡೆದು ಅವಳನ್ನು ವಾರ್ಡ್ರೋಬ್ನಲ್ಲಿ ಲಾಕ್ ಮಾಡಿತು. ನಂತರ ಅವನು ಅಜ್ಜಿಯ ಬಟ್ಟೆಗಳನ್ನು ಹಾಕಿಕೊಂಡು ಲಿಟಲ್ ರೆಡ್ ರೈಡಿಂಗ್ ಹುಡ್ ಬರುವವರೆಗೆ ಕಾಯುತ್ತಿದ್ದನು. ಲಿಟಲ್ ರೆಡ್ ರೈಡಿಂಗ್ ಹುಡ್ ಕಾಟೇಜ್ಗೆ ಬಂದಾಗ ತನ್ನ ಅಜ್ಜಿ ತುಂಬಾ ವಿಚಿತ್ರವಾಗಿ ಕಾಣುತ್ತಿರುವುದನ್ನು ಅವಳು ಗಮನಿಸಿದಳು. ಓ ಅಜ್ಜಿ, ನಿನಗೆ ಎಷ್ಟು ದೊಡ್ಡ ಕಿವಿಗಳಿವೆ ಎಂದಳು. ನನ್ನ ಮುದ್ದು, ನಿನ್ನನ್ನು ಕೇಳಲು ಎಂದು ತೋಳ ಉತ್ತರಿಸಿತು. ಅಯ್ಯೋ ಅಜ್ಜಿ, ನಿಮಗೆ ಎಷ್ಟು ದೊಡ್ಡ ಹಲ್ಲುಗಳಿವೆ, ನಿಮ್ಮೊಂದಿಗೆ ತಿನ್ನಲು ಉತ್ತಮ. ಅದರೊಂದಿಗೆ ತೋಳವು ಹಾಸಿಗೆಯಿಂದ ಜಿಗಿದು ಲಿಟಲ್ ರೆಡ್ ರೈಡಿಂಗ್ ಮೇಲೆ ಹಾರಿತು. ಆಗ ದಾರಿಯಲ್ಲಿ ಸಾಗುತ್ತಿದ್ದ ಮರಕಡಿಯುವವನೊಬ್ಬ ಗಲಾಟೆಯನ್ನು ಕೇಳಿ ಕುಟೀರದೊಳಗೆ ಧಾವಿಸಿದ. ಅವನು ತೋಳವನ್ನು ನೋಡಿ ತಕ್ಷಣವೇ ತನ್ನ ಕುಡಲಿಯಿಂದ ಅವನನ್ನು ಹೊಡೆದನು. ಮರಕಡಿಯುವವನು ಲಿಟಲ್ ರೆಡ್ ರೈಡಿಂಗ್ ಹುಡ್ ಅನ್ನು ರಕ್ಷಿಸಿದನು ಮತ್ತು ಅಜ್ಜಿಯನ್ನು ವಾರ್ಡ್ರೋಬ್ನಿಂದ ಮುಕ್ತಗೊಳಿಸಿದನು. ಅವನು ತೋಳವನ್ನು ಓಡಿಸಿದನು. ಲಿಟಲ್ ರೆಡ್ ರೈಡಿಂಗ್ ಹುಡ್ ಆ ದಿನ ಒಂದು ಪ್ರಮುಖ ಪಾಠವನ್ನು ಕಲಿತಳು. ಅಪರಿಚಿತರೊಂದಿಗೆ ಮಾತನಾಡುವುದಿಲ್ಲ ಮತ್ತು ಯಾವಾಗಲೂ ತನ್ನ ತಾಯಿಯ ಸಲಹೆಯನ್ನು ಕೇಳುತ್ತೇನೆ ಎಂದು ಭರವಸೆ ನೀಡಿದಳು. ಆದ್ದರಿಂದ ಮಕ್ಕಳೇ, ಅದು ಲಿಟಲ್ ರೆಡ್ ರೈಡಿಂಗ್ ಹುಡ್ ಕತೆ. ಇಂದಿನ ಕಥೆಯಿಂದ ನೀವು ಏನು ಕಲಿತಿದ್ದೀರಿ? ಹೌದು ಮಕ್ಕಳೇ, ಅಪರಿಚಿತರೊಂದಿಗೆ ಮತ್ತೆ ಮಾತನಾಡಬೇಡಿ ಮತ್ತು ಯಾವಾಗಲೂ ತನ್ನ ಹಿರಿಯರ ಸಲಹೆಯನ್ನು ಆಲಿಸಿ.